ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಇವತ್ತು ಹೇಳೋದು ಏನಂತಂದ್ರೆ ನಾವು ಇವತ್ತು ನ್ಯಾಯಾಲಯದ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ, ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ. ಇದು ಸ್ಪಷ್ಟ. ನಾವು ವಿನಯ್ ಕುಲಕರ್ಣಿ ಅವರಿಗೆ ಏನು ಷಡ್ಯಂತ್ರ ಮಾಡಿ ಈ ಕೇಸ್ನಲ್ಲಿ ಸಿಗಿಸಿ ಅವ್ರಿಗೆ ಅಪರಾಧಿ ಅಂತ ಏನು ಇವತ್ತು ತೀರ್ಪನ್ನು ಹೊರಬಿಡಿಸ್ತಾರೆ, ಆ ಶಕುನಿಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಏನಿಲ್ಲಿ ಆಗಿದೆ ಅದು ಮುಂದಿನ ದಿನಮಾನಗಳಲ್ಲಿ ಅವರು ಹೈಕೋರ್ಟಿಗೆ ಹೋಗಲಿಕ್ಕೆ ಪ್ರಯೋಜನ ಇದೆ. ಯಾಕಂತಂದ್ರೆ ತಾವೆಲ್ಲರೂ ನೋಡ್ದಂಗೆ ತಾವೆಲ್ಲರೂ ಗಮನಿಸಿರ್ಬೋದು, ಇವತ್ತು ಭಾಳ ಹಲವಾರು ನಾಯಕರುಗಳು CBIದವರು ಮತ್ತು EDದವರು ಎಲ್ಲರೂ ಕೂಡ ಇವತ್ತು ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕಿದ್ರು. ಆದರೆ ಹೈಕೋರ್ಟ್ದಲ್ಲಿ ಅವರೆಲ್ಲರೂ ನಿರ್ದೋಷಿ ಅಂತೇಳಿ ಇವತ್ತಾಗಿ ಹೊರಗೆ ಬಂದಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಕೂಡ ನಿರ್ದೋಷಿಯಾಗಿ ಮುಂದಿನ ದಿನಮಾನಗಳಲ್ಲಿ ಹೊರ ಬರ್ತಾರ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತಂದ್ರೆ ಅವರು ಏನೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವ್ರನ್ನ ಸಿಗಿಸಿದಾರ ಆ ಕೇಸದಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನು ಆ ವಿನಯ್ ಕುಲಕರ್ಣಿ ಅವರ ಏಳಿಗೆಯನ್ನು ಸಹಿಸಲಾರದೆ ಶಿಕ್ಷಿಸಿದ್ದಾರೆ. ಅದಕ್ಕೆ ಅವರು ಮುಂದಿನ ದಿನಮಾನಗಳಲ್ಲಿ ನಿರ್ದೋಷವಾಗಿ ಹೊರ ಬರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ಅವರ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಅಭಿಮಾನಿ ಬಳಗಳು ಇರ್ತಾವಂತೇಳಿ ಹೇಳಕ್ಕೆ ಇಚ್ಛೆ ಮೊಟ್ಟ ಮೊದಲಿಗೆ ನಾನು ಹೇಳಲು ಏನು ಇಚ್ಛೆ ಪಡ್ತೇನೆ ಅಂತಂದ್ರೆ, ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಏನು ಇವತ್ತು ತೀರ್ಪು ಕೊಟ್ಟಿದ್ದೀವಿ. ಆ ಒಂದು ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲ್ಲ ವಿನಯ್ ಕುಲಕರ್ಣಿ ಅವರಾಯಿತು, ವಿನಯ್ ಕುಲಕರ್ಣಿ ಬಳಗದವರಾಯಿತು ಮತ್ತು ಧಾರವಾಡ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡ ಆ ತೀರ್ಪಿಗೆ ತಲೆಬಾಗ್ತೇವೆ. ಅದೇ ರೀತಿಯಾಗಿ ಹಿಂದಿನಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರನ್ನು ಷಡ್ಯಂತ್ರದ ಮೂಲಕ ಈ ಕೇಸಿನಲ್ಲಿ ಸಿಲುಕಿಸಿದಂತಹ ಧಾರವಾಡದ ಒಬ್ಬ ಶಕುನಿಗೆ ಈ ಮೂಲಕ ನಾವು ಧಿಕ್ಕಾರವನ್ನು ಘೋಷಣೆ ಮಾಡ್ತೇವೆ. ಯಾಕಂತಂದರೆ ಸುಮಾರು 10 ವರ್ಷಗಳ ಕಾಲ ಈ ಕೇಸು ಮುಂದೂಡಿಗಿದೆ. ಯಾಕಂತಂದ್ರೆ ಪ್ರತಿಯೊಂದು ಸಾಕ್ಷಿದಾರರು ಕೂಡ ಕರೆಯೋದು, CBI ಅವ್ರಿಗೆ ಹಚ್ಚಿ ಧಮಕಿ ಕೊಡಿಸೋದು, ಅಲ್ಲಿ ಇಟ್ಟೋದು ಇಲ್ಲಿ ಇಡೋದು, ಅವೆಲ್ಲ ಧಮಕಿ ಕೊಡಿಸೋದು ಇದೆಲ್ಲ ಮಾಡಿದ್ದಾರೆ. ಅಂಥ ಒಂದು ಶಕುನಿ ಯಾರು ಅಂತೇಳಿ ಎಲ್ಲ ಮೀಡಿಯಾದವ್ರಿಗೆ ಗೊತ್ತು, ಇಡೀ ಧಾರವಾಡ ಜಿಲ್ಲಾದವ್ರಿಗೆ ಗೊತ್ತು. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ವಿನಯ್ ಕುಲಕರ್ಣಿ ಅವರು ಒಳಗಿದ್ರು ನಾವು ಆರಿಸ್ತಂದೇವಿ, ಜೈಲಿನಾಗಿದ್ರು ಆರಿಸ್ತಂದೇವಿ. ಸದಾ ಅವ್ರ ಕುಟುಂಬದ ಬೆಂಬಲವಾಗಿ ಇಡೀ 71 ಕ್ಷೇತ್ರದವ್ರ ಅಭಿಮಾನಿಗಳು ಇರ್ತೇವೆ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ. ಈಗಾಗಲೇ ಕೂಡ CBIದವ್ರದ್ದು EDದವರು ಏನು ಅರವಿಂದ್ ಕೇಜ್ರಿವಾಲ್ ಆಯಿತು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆಗಿತ್ತು. ಅದರ ವಿರುದ್ಧ ಕ್ಯಾಸ್ ಮತ್ತು ಅವರು ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಮಾಡಿಕೊಂಡು ಮತ್ತೆ ಅವರು ನ್ಯಾಯಾಲಯದಲ್ಲಿ ಒಂದು ಹೋರಾಟ ಮಾಡಿ ನಿರ್ದೋಷಿಯಾಗಿ ಬಂದಿದ್ದಾರೆ. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಆಗಿ ಮತ್ತು ಅವರು ನಿರ್ದೋಷ ಆಗಿ ಬರ್ತಾರೆ ಅಂತೇಳಿ ನಮ್ಮ ಒಂದು ಆಶಯ. ಅದಕ್ಕೋಸ್ಕರ ವಿನಯ್ ಕುಲಕರ್ಣಿ ಅವ್ರ ಕುಟುಂಬದ ಜೊತೆ ನಾವು ಸದಾ ಇರ್ತೇವೆ ಅಂತೇಳಿ ಈ ಮೂಲಕ ನಾನು